ಕನ್ವರ್ ಯಾತ್ರೆಗೆ ಹೋಗೋದು ಅಂತಂದ್ರೆ ಊರಿನಲ್ಲಿ ತಾನೊಬ್ಬ ಡಾನ್ ಅಂತ ತೋರಿಸಿಕೊಳ್ಳುವಂತಹ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಇವರ ಪಾದ ಪೂಜೆಯನ್ನ ಮಾಡ್ತಾರೆ. ಯಾತ್ರೆಗೆ ಹೋಗೋರೆಲ್ಲ ಗಾಂಜಾ ಸೇವಿಸ್ತಾರ. ತಮ್ಮ ಸ್ವಂತ ಮಕ್ಕಳನ್ನ ವಿದೇಶಕ್ಕೆ ಕಳಿಸಿ ಓದಿಸುವಂತಹ ನಾಯಕರು ಈ ಬಡ ಯುವಕರ ಕೈಗೆ ಗಾಂಜಾ ಮತ್ತೆ ದೊಣ್ಣೆ ಕೊಟ್ಟು ರಸ್ತೆಗೆ ಬಿಡ್ತಾರೆ. ನಮಸ್ಕಾರ ವೀಕ್ಷಕರೇ, ಜುಲೈ ಮತ್ತೆ ಆಗಸ್ಟ್ ಬಂತು ಅಂದ್ರೆ ಸಾಕು, ನಮ್ಮ ನ್ಯೂಸ್ ಚಾನೆಲ್ಗಳಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಕಾಮನ್ ಆಗಿ ಒಂದು ದೃಶ್ಯ ಕಾಣುತ್ತೆ. ಕೇಸರಿ ಬಟ್ಟೆ ತೊಟ್ಟಂತಹ ಸಾವಿರಾರು ಯುವಕರ ದಂಡು, ಕಿವಿಗೆ ಅಡಚಿಕ್ಕುವಂತಹ ಡಿಜೆ ಮ್ಯೂಸಿಕ್, ರಸ್ತೆಯ ಮಧ್ಯೆ ಅಡ್ಡಾದಿಡ್ಡಿಯಾಗಿ ಓಡಾಡುವಂತಹ ವಾಹನಗಳು, ಮತ್ತೆ ಯಾರಾದ್ರೂ ಸ್ವಲ್ಪ ಹಾರ್ ಮಾಡಿದ್ರೆ ಸಾಕು ಅವರ ಕಾರಿನ ಗ್ಲಾಸ್ ಪುಡಿ ಪುಡಿ ಮಾಡುವಂತಹ ದೃಶ್ಯಗಳು. ಹೌದು, ನಾವಿನ್ನು ಮಾತನಾಡ್ತಾ ಇರೋದು ಕನ್ವರ್ ಯಾತ್ರೆಯ ಬಗ್ಗೆ. ಮೇಲ್ನೋಟಕ್ಕೆ ಇದೊಂದು ಪವಿತ್ರ ಧಾರ್ಮಿಕ ಯಾತ್ರೆ. ಆದ್ರೆ ಈ ವಿಡಿಯೋಗಳನ್ನ ನೋಡುವಾಗ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವ ಮೊದಲ ಪ್ರಶ್ನೆ, ಬಾಸ್ ಇದು ಭಕ್ತಿಯ ಅಥವಾ ರಸ್ತೆಯ ಮೇಲೆ ನಡೆಯುವಂತಹ ಓಪನ್ ರೌಡಿಸಮ್ಮ ಅಂತ. ದೇವರ ದರ್ಶನಕ್ಕೆ ಬರುವಾಗ ಗಾಂಜಾ ಹೊಡೆದುಕೊಂಡು ಬನ್ನಿ, ದಾರಿಯಲ್ಲಿ ಸಿಕ್ಕವರ ಮೇಲೆ ದರ್ಪವನ್ನ ತೋರಿ, ಸಾರ್ವಜನಿಕರ ಆಸ್ತಿಯನ್ನ ನಾಶ ಮಾಡಿ ಅಂತ ಯಾವ ಪುರಾಣದಲ್ಲಿ ಯಾವ ದೇವರು ಹೇಳ್ತಾರೆ? ಈ ಯಾತ್ರಿಕರು ರಸ್ತೆಯಲ್ಲಿ ಟೆಂಟ್ ಹಾಕಿಕೊಂಡು ಹೈವೇಗಳನ್ನ ಬ್ಲಾಕ್ ಮಾಡಿದಾಗ ಸುಮ್ಮನಿರುವಂತಹ ಸರ್ಕಾರ ಮತ್ತೆ ಪೊಲೀಸ್ ವ್ಯವಸ್ಥೆ, ಬೇರೆ ಧರ್ಮದವರು ರಸ್ತೆಯಲ್ಲಿ 10 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ಸಾಕು ಲಾಠಿಯನ್ನ ಎತ್ತಿಕೊಳ್ಳೋದು ಯಾಕೆ? ಈ ವಿಡಿಯೋ ಕೇವಲ 10-15 ನಿಮಿಷಗಳ ತಾತಪಾಟಿ ಕಥೆಯಲ್ಲ. ಇದು ನಮ್ಮ ಸಮಾಜ, ಯುವಜನತೆಯ ದಾರಿ ತಪ್ಪುತ್ತಿರುವಂತಹ ಪರಿ ಮತ್ತೆ ರಾಜಕೀಯ ನಾಯಕರು ತಮ್ಮ ವೋಟ್ ಬ್ಯಾಂಕ್ ಹಾಕಿ ಭಕ್ತಿಯನ್ನ ಹೇಗೆ ಹೈಜಾಕ್ ಮಾಡಿದ್ದಾರೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್. ಬನ್ನಿ ಫ್ಯಾಕ್ಟ್ ಮತ್ತೆ ಲಾಜಿಕ್ ಇಟ್ಕೊಂಡು ಈ ವಿಷಯವನ್ನ ಆಳವಾಗಿ ವಿಶ್ಲೇಷಣೆ ಮಾಡೋಣ. ವೆಲ್ಕಮ್ ಟು ಪೀಪಲ್ ಟಿವಿ, ನಾನು ಅಂಜನಿ. ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಅಂದಿನ ಭಕ್ತಿ ಮತ್ತೆ ಇಂದಿನ ವಿಕೃತಿ, ಕನ್ವರ್ ಯಾತ್ರೆಯ ಇತಿಹಾಸ. ಮೊದಲಿಗೆ ನಾವು ಕನ್ವರ್ ಯಾತ್ರೆಯ ಅಸಲಿ ಅರ್ಥವನ್ನ ತಿಳಿದುಕೊಳ್ಬೇಕು. ಪುರಾಣಗಳ ಪ್ರಕಾರ ಸಮುದ್ರ ಮಥನದ ಸಮಯದಲ್ಲಿ ಬಂದಂತಹ ಆಲಾಹಲವನ್ನ ಅಂದ್ರೆ ವಿಷವನ್ನ ಪರಮಶಿವನು ಕುಡಿದಾಗ ಆತನ ಗಂಟಲು ಸುಡೋದಕ್ಕೆ ಆರಂಭ ಆಗತ್ತೆ. ಆ ಉರಿಯನ್ನ ಶಮನ ಮಾಡೋದಕ್ಕೆ ದೇವತೆಗಳು ಗಂಗಾಜಲವನ್ನ ತಂದು ಶಿವನಿಗೆ ಅರ್ಪಿಸ್ತಾರೆ. ಇದೇ ನಂಬಿಕೆಯ ಆಧಾರದ ಮೇಲೆ ಶ್ರಾವಣ ಮಾಸದಲ್ಲಿ ಭಕ್ತರು ಉತ್ತರಾಖಂಡದ ಹರಿದ್ವಾರ, ಗಂಗೋತ್ರಿ ಮುಂತಾದ ಕಡೆಗಳಿಂದ ಪವಿತ್ರ ಗಂಗಾಜಲವನ್ನ ಕಾವಡಿಯಲ್ಲಿ ಹೊತ್ತು ಕಾಲ್ನಡಿಗೆಯಲ್ಲಿ ತಮ್ಮ ಊರುಗಳಿಗೆ ತಂದು ಶಿವನಿಗೆ ಅಭಿಷೇಕವನ್ನ ಮಾಡ್ತಾರೆ. ಇಂದಿನ ಕಾಲದಲ್ಲಿ ಈ ಯಾತ್ರೆ ಎಷ್ಟು ಕಠಿಣವಾಗಿತ್ತು ಅಂತಂದ್ರೆ ಭಕ್ತರು ಬರಿಗಾಲಿನಲ್ಲಿ 100 ಕಿಲೋಮೀಟರ್ ನಡೀತಾ ಇದ್ರು. ದಾರಿಯುದ್ದಕ್ಕೂ ಉಪವಾಸ, ಮೌನರಥ, ಕೇವಲ ಬಂ ಬಂ ಭೋಲೆ ಎಂಬ ಜಪ. ಇದು ಮನುಷ್ಯನ ಅಹಂಕಾರವನ್ನ ಕರಗಿಸಿ ದೈವತ್ವದ ಕಡೆಗೆ ಕೊಂಡೊಯ್ಯುವಂತಹ ಒಂದು ಸುಂದರ ಪ್ರಕ್ರಿಯೆಯಾಗಿತ್ತು. ಆದ್ರೆ ಕಳೆದ 15-20 ವರ್ಷಗಳಲ್ಲಿ ಈ ಯಾತ್ರೆಯ ಸ್ವರೂಪವೇ ಕಂಪ್ಲೀಟ್ ಆಗಿ ಬದಲಾಗಿದೆ. ಈಗ ಇದು ಭಕ್ತಿಯ ಪ್ರದರ್ಶನವಾಗಿ ಉಳಿದಿಲ್ಲ, ಬದಲಾಗಿ ಇದೊಂದು ಪವರ್ ಶೋ ಆಗಿದೆ. ಕಾಲ್ನಡಿಗೆಯ ಜಾಗದಲ್ಲಿ ಮಾಡಿಫೈಡ್ ಬೈಕ್ಗಳು, ಟ್ರಕ್ಗಳು ಬಂದಿದೆ. ಮಂತ್ರಘೋಷಗಳ ಜಾಗದಲ್ಲಿ ಐಟಮ್ ಸಾಂಗ್ಗಳ ರಿಮಿಕ್ಸ್ ಮತ್ತೆ ಕಿವಿ ಒಡೆಯುವಂತಹ ಭೋಜ್ಪುರಿ ಹಾಡುಗಳು ಬಂದಿದೆ. ಈ ಬದಲಾವಣೆಗೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಧರ್ಮದ ಕಮರ್ಷಿಯಲೈಸೇಷನ್ ಮತ್ತೆ ಯುವಜನತೆಯ ಅತಿಯಾದ ಶೋ ಆಫ್ ಮನಸ್ಥಿತಿ. ಇಂದು ಕನ್ವರ್ ಯಾತ್ರೆಗೆ ಹೋಗೋದು ಅಂತಂದ್ರೆ ಊರಿನಲ್ಲಿ ತಾನೊಬ್ಬ ಡಾನ್ ಅಂತ ತೋರಿಸಿಕೊಳ್ಳುವಂತಹ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈ ಯಾತ್ರೆಯ ಬಗ್ಗೆ ಕೇಳಿ ಬರುವಂತಹ ಅತಿ ದೊಡ್ಡ ಮತ್ತೆ ಗಂಭೀರವಾದ ಆರೋಪ ಏನಪ್ಪಾ ಅಂತಂದ್ರೆ ಮಾದಕ ವಸ್ತುಗಳ ಬಳಕೆ. ಯಾತ್ರೆಗೆ ಹೋಗೋರೆಲ್ಲ ಗಾಂಜಾ ಸೇವಿಸ್ತಾರ ನೋಡಿ, 100ಕ್ಕೆ 100 ಜನ ಹೀಗೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ವಾಸ್ತವ ಏನಪ್ಪಾ ಅಂತಂದ್ರೆ ಬಹಳ ದೊಡ್ಡ ಸಂಖ್ಯೆಯ ಯುವಕರು ಈ ಯಾತ್ರೆಯನ್ನ ಲೀಗಲ್ ಆಗಿ ಡ್ರಗ್ಸ್ ತೆಗೆದುಕೊಳ್ಳುವ ಲೈಸೆನ್ಸ್ ಎಂಬಂತೆ ಬಳಸಿಕೊಳ್ತಾ ಇದ್ದಾರೆ. ಶಿವನಿಗೆ ಗಾಂಜಾ, ಭಾಂಗ್ ಅಂತಂದ್ರೆ ಇಷ್ಟ, ಹಾಗಾಗಿ ನಾವು ಸೇರ್ತೇವೆ ಎಂಬ ಅಪ್ಪಟ ಮೂಢನಂಬಿಕೆ ಮತ್ತೆ ಸುಳ್ಳು ಸಮರ್ಥನೆಯನ್ನ ಇವರು ಮುಂದೆ ಇಡ್ತಾರೆ. ಶಿವನು ಲೋಕ ಕಲ್ಯಾಣಕ್ಕಾಗಿ ವಿಷವನ್ನ ಕುಡ್ದ, ಆದ್ರೆ ಇವರು ತಮ್ಮ ಸ್ವಾರ್ಥಕ್ಕಾಗಿ, ಮೋಜು ಮಸ್ತಿಗಾಗಿ ಗಾಂಜಾ ಸೇದಿ ಸಮಾಜಕ್ಕೆ ವಿಷವನ್ನ ಉಗುಳ್ತಾ ಇದ್ದಾರೆ. ಸೈಕಾಲಜಿಯಲ್ಲಿ ಡಿ ಇಂಡಿವಿಜುಯೇಷನ್ ಎಂಬ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಒಬ್ಬ ವ್ಯಕ್ತಿ ಗುಂಪಿನಲ್ಲಿ ಸೇರಿದಾಗ ಆತನಿಗೆ ತನ್ನ ವೈಯಕ್ತಿಕ ಐಡೆಂಟಿಟಿ ಮರೆತು ಹೋಗುತ್ತೆ.
ನಾನು ಗುಂಪಿನಲ್ಲಿದ್ದೇನೆ, ನಾನೇನೇ ಮಾಡಿದ್ರು ಸಹ ನನ್ನೊಬ್ಬನನ್ನೇ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಎಂಬ ಧೈರ್ಯ ಆತನಿಗೆ ಬರುತ್ತೆ. ಗಾಂಜಾದ ನಶೆ ಮತ್ತೆ ಆ ಗುಂಪಿನ ಧೈರ್ಯ ಎರಡೂ ಸೇರಿದಾಗ ಆ ಯುವಕನಿಗೆ ತಾನೇ ಕಾನೂನಿನಿಗಿಂತ ದೊಡ್ಡವನು ಎಂಬ ಭ್ರಮೆ ಶುರುವಾಗುತ್ತೆ. ಅದಕ್ಕಾಗಿನೇ ಅವರು ಯಾರಾದ್ರೂ ಕಾರ್ ಹಾರ್ನ್ ಮಾಡಿದ್ರೆ ಅಥವಾ ದಾರಿ ಬಿಡತಿದ್ರೆ ಒಟ್ಟಾಗಿ ಸೇರಿ ವಾಹನಗಳನ್ನ ಧ್ವಂಸ ಮಾಡ್ತಾರೆ, ಅಂಗಡಿಗಳ ಮೇಲೆ ಕಲ್ಲನ್ನ ತೋರ್ತಾರೆ. ಇದು ಭಕ್ತಿಯಲ್ಲ, ಇದು ಪಕ್ಕಾ ಸೈಕಾಲಜಿಕಲ್ ಡಿಸಾಸ್ಟರ್ ಮತ್ತೆ ಕ್ರಿಮಿನಲ್ ಬಿಹೇವಿಯರ್. ಕಾನೂನಿನ ದ್ವಂದ್ವ ನೀತಿ, ಲಾಠಿ ಮತ್ತೆ ಗುಲಾಬಿ ಹೂವಿನ ನಡುವಿನ ವ್ಯತ್ಯಾಸ. ಈ ಇಡೀ ಎಪಿಸೋಡ್ ನಲ್ಲಿ ಅತ್ಯಂತ ಆತಂಕಕಾರಿ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಸರ್ಕಾರ ಮತ್ತೆ ಪೊಲೀಸ್ ವ್ಯವಸ್ಥೆಯ ಡಬಲ್ ಸ್ಟ್ಯಾಂಡರ್ಡ್. ಭಾರತವು ಒಂದು ಜಾತ್ಯತೀತ ಮತ್ತೆ ಪ್ರಜಾಪ್ರಭುತ್ವದ ರಾಷ್ಟ್ರ. ಇಲ್ಲಿ ಕಾನೂನು ಎಲ್ಲರಿಗೂ ಕೂಡ ಒಂದೇ ಆಗಿರ್ಬೇಕು. ಆದ್ರೆ ರಿಯಾಲಿಟಿಯಲ್ಲಿ ಏನಿದೆ? ಮುಸ್ಲಿಮರು ಶುಕ್ರವಾರದ ಪ್ರಾರ್ಥನೆಗೆ ರಸ್ತೆಯಲ್ಲಿ 10 ನಿಮಿಷ ನಿಂತರೆ ಸಾಕು, ತಕ್ಷಣವೇ ಅದು ನ್ಯಾಷನಲ್ ಡಿಬೇಟ್ ಆಗತ್ತೆ. ಟ್ರಾಫಿಕ್ ಬ್ಲಾಕ್ ಆಯ್ತು, ಪಬ್ಲಿಕ್ ನ್ಯೂಸೆನ್ಸ್ ಆಯ್ತು ಅಂತ ಪೊಲೀಸರು ಲಾಠಿಯನ್ನ ಎತ್ಕೊಳ್ತಾರೆ, ಕೇಸ್ ಹಾಕ್ತಾರೆ. ಆದ್ರೆ ಇದೇ ಕನ್ವರ್ ಯಾತ್ರಿಕರು ಹೈವೇಗಳ ಒಂದು ಪಥವನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು 15ರಿಂದ 20 ದಿನಗಳ ಕಾಲ ಟ್ರಾಫಿಕ್ ಜಾಮ್ ಮಾಡಿದ್ರೂ ಸಹ ಯಾರಿಗೂ ತೊಂದರೆಯಾಗೋದಿಲ್ಲ. ಯಾಕೆ ಈ ತಾರತಮ್ಯ? ಉತ್ತರ ಬಹಳ ಸಿಂಪಲ್: ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಉತ್ತರ ಪ್ರದೇಶ, ಉತ್ತರಾಖಂಡ, ಹರಿಯಾಣದಂತಹ ರಾಜ್ಯಗಳಲ್ಲಿ ಕನ್ವರ್ ಯಾತ್ರಿಕರು ಅಂತಂದ್ರೆ ಒಂದು ಅಗಾಧವಾದ ವೋಟ್ ಬ್ಯಾಂಕ್ ಇದ್ದ ಹಾಗೆ. ಈ ಯುವಕರ ಗುಂಪನ್ನ ಎದುರಾಕೊಂಡೆ ಮುಂದಿನ ಎಲೆಕ್ಷನ್ ಅಲ್ಲಿ ಸೋಲ್ತೇವೆ ಅನ್ನುವಂತಹ ಭಯ ರಾಜಕೀಯ ನಾಯಕರಿಗೆ ಇದೆ. ಅದಕ್ಕಾಗಿನೇ ಅವರ ತಪ್ಪುಗಳನ್ನ ತಿದ್ದುವ ಬದಲು ಸರ್ಕಾರವೇ ಟ್ಯಾಕ್ಸ್ ಕಟ್ಟುವ ಸಾಮಾನ್ಯ ಜನರ ದುಡ್ಡಿನಲ್ಲಿ ಹೆಲಿಕಾಪ್ಟರ್ ಬಾಡಿಗೆಗೆ ಪಡೆದು ಈ ಪುಂಡರ ಮೇಲೆ ಗುಲಾಬಿ ಹೂವಿನ ಮಳೆಯನ್ನ ಸುರಿಸುತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಇವರ ಪಾದ ಪೂಜೆಯನ್ನ ಮಾಡ್ತಾರೆ. ಒಮ್ಮೆ ಯೋಚನೆ ಮಾಡಿ, ತಪ್ಪು ಮಾಡಿದಾಗ ಶಿಕ್ಷೆ ಕೊಡಬೇಕಾದಂತಹ ಪೊಲೀಸರೇ ಪಾದ ಪೂಜೆ ಮಾಡಿದ್ರೆ ಆ ಯುವಕರಿಗೆ ನಾವೇನೇ ಮಾಡಿದ್ರೂ ನಡೆಯುತ್ತೆ, ಸರ್ಕಾರ ನಮ್ಮ ಜೇಬಿನಲ್ಲಿದೆ ಎಂಬ ಅಹಂಕಾರ ಬರೋದು ಸಹಜನೇ ಅಲ್ವಾ? ಇದನ್ನೇ ನಾವು ಸ್ಟೇಟ್ ಸ್ಪಾನ್ಸರ್ಡ್ ಹೂಲಗನಿಸಂ ಅಂತ ಕರೆಯೋದು. ಉತ್ತರ ಭಾರತ ವರ್ಸಸ್ ದಕ್ಷಿಣ ಭಾರತ, ಭಕ್ತಿಯ 2 ಮುಖಗಳು. ಈಗ ಈ ಪರಿಸ್ಥಿತಿಯನ್ನ ನಾವು ದಕ್ಷಿಣ ಭಾರತಕ್ಕೆ ಹೋಲಿಸಿ ನೋಡೋದಾದ್ರೆ ದಕ್ಷಿಣ ಭಾರತದಲ್ಲಿ ಭಕ್ತಿ ಇಲ್ವಾ? ಖಂಡಿತ ಇದೆ. ಬಹುಶಃ ಇವರಿಗಿಂತ ಶಿಸ್ತಿನಿಂದ ಇದೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಉದಾಹರಣೆಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನ ತೆಗೆದುಕೊಳ್ಳಿ. 41 ದಿನಗಳ ಕಾಲ ಕಠಿಣ ವ್ರತ, ಕಪ್ಪು ಬಟ್ಟೆ, ಕಾಲಿಗೆ ಚಪ್ಪಲಿ ಹಾಕುವಂತಿಲ್ಲ, ನೆಲದ ಮೇಲೆ ಮಲಗಬೇಕು, ಮದ್ಯ ಮಾಂಸದಿಂದ ಸಂಪೂರ್ಣ ದೂರ, ಎಲ್ಲರನ್ನೂ ಸಮಾನವಾಗಿ ಸ್ವಾಮಿ ಅಂತ ಕರೆಯುವಂತಹ ವಿನಯತೆ. ಅವರು ಯಾತ್ರೆಗೆ ಹೋದ್ರೆ ಎಲ್ಲಾದ್ರೂ ಟ್ರಾಫಿಕ್ ಜಾಮ್ ಮಾಡಿ ಕಾರುಗಳನ್ನ ಹೊಡೆದಿದ್ದಾರಾ? ಇಲ್ಲ. ಹಾಗೇನೆ ಲಕ್ಷಾಂತರ ಮಹಿಳೆಯರು ತಮಿಳುನಾಡಿನ ಮೇಲ್ಮರ್ವತ್ತೂರು ಓಂ ಶಕ್ತಿ ಮಾಲೆ ಹಾಕೊಂಡು ಹೋಗ್ತಾರೆ. ಅವರು ಕೂಡ ಅತ್ಯಂತ ಶಾಂತಿಯುತವಾಗಿ ಶಿಸ್ತಿನಿಂದ ಹೋಗಿ ಬರ್ತಾರೆ. ಇದು ನೈಜ ಭಕ್ತಿಯ ಪ್ರತೀಕ. ಹಾಗೆಂದ ಮಾತ್ರಕ್ಕೆ ದಕ್ಷಿಣ ಭಾರತದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದೆ, ಇಲ್ಲಿ ಕಿಡಿಗೇಡಿಗಳೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವು ಪ್ರಸ್ತಾಪಿಸಿದಂತೆ ಕರ್ನಾಟಕದಲ್ಲಿಯೂ ಸಹ ಕೆಲವು ರಾಜಕೀಯ ನಾಯಕರು, ಉದಾಹರಣೆಗೆ ಸಿ.ಟಿ. ರವಿ ತರದವರಂತಹ ಕುಮ್ಮಕ್ಕಿನಿಂದ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ದತ್ತಪೀಠದ ವಿವಾದದ ಸಮಯದಲ್ಲಿ ಮಾಲಾಧಾರಿಗಳ ಉದ್ರೇಕಕ್ಕೆ ಒಳಗಾದ ಘಟನೆಗಳು ಕೂಡ ಇವೆ. ಹಾಗೇನೆ ವರ್ಷಕ್ಕೆ 5-6 ಬಾರಿ ಹನುಮ ಜಯಂತಿಯ ನೆಪದಲ್ಲಿ ಕೆಲವು ಹಿಂದುತ್ವವಾದಿ ಸಂಘಟನೆಗಳು ಕತ್ತಿಯನ್ನ ಝಳಪಿಸ್ತಾ ಪ್ರಚೋದನಕಾರಿ ಘೋಷಣೆಗಳನ್ನ ಕೂಗುತ್ತಾ ಉಚ್ಚಾಟಕ್ಕೆ ಎಳೆಯೋದನ್ನು ಕೂಡ ನಾವು ನೋಡಿದ್ದೇವೆ. ಆದ್ರೆ ಇಲ್ಲಿನ ಮುಖ್ಯ ವ್ಯತ್ಯಾಸವಿರೋದು ಸರ್ಕಾರದ ಮತ್ತೆ ಸಮಾಜದ ಪ್ರತಿಕ್ರಿಯೆಯಲ್ಲಿ. ದಕ್ಷಿಣ ಭಾರತದಲ್ಲಿ ಇಂತಹ ಘಟನೆಗಳು ನಡೆದಾಗ ಇಲ್ಲಿನ ಸಮಾಜ ಅದನ್ನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ. ಮೀಡಿಯಾಗಳು ತರಾಟೆಗೆ ತೆಗೆದುಕೊಳ್ತವೆ. ಹಾಗಾಗಿ ಎಷ್ಟೇ ರಾಜಕೀಯ ಒತ್ತಡ ಇದ್ರೂ ಸಹ ಇಲ್ಲಿನ ಸರ್ಕಾರಗಳು ಪರಿಸ್ಥಿತಿ ಕೈ ಮೀರುವ ಮುನ್ನ ಸೆಕ್ಷನ್ 144 ಜಾರಿ ಮಾಡೋದು, ರೌಡಿ ಶೀಟರ್ಗಳನ್ನ ಮೊದಲನೇ ಒಳಗಾಕೋದು, ಲಾಠಿ ಚಾರ್ಜ್ ಮಾಡೋದ್ರ ಮೂಲಕ ಪರಿಸ್ಥಿತಿಯನ್ನ ಹತೋಟಿಗೆ ತರ್ತವೆ. ಕಾನೂನು ಸುವ್ಯವಸ್ಥೆಗೆ ಆದ್ಯತೆಯನ್ನ ನೀಡಲಾಗುತ್ತೆ. ಆದ್ರೆ ಉತ್ತರ ಭಾರತದಲ್ಲಿ ಈ ಪುಂಡಾಟಿಕೆಯನ್ನ ಹಿಂದೂ ಧರ್ಮದ ಜಾಗೃತಿ ಅಂತ ಬಿಂಬಿಸಿ ಅವರಿಗೆ ಸಂಪೂರ್ಣ ರಾಜಕೀಯ ರಕ್ಷಣೆಯನ್ನ ನೀಡಲಾಗುತ್ತೆ. ಇದೇ ಅಸಲಿ ಟ್ರಾಜಡಿ. ಈ ಕನ್ವರ್ ಯಾತ್ರೆಯಲ್ಲಿ ದಾಂಧಲೆ ಮಾಡುವಂತಹ ಯುವಕರು ಯಾರು ಅಂತ ನೀವು ಕಣ್ಣು ಬಿಟ್ಟು ನೋಡಿದ್ರೆ ಒಂದು ಕಟುವಾದ ಸತ್ಯ ಅರ್ಥ ಆಗುತ್ತೆ. ಇವರಲ್ಲಿ ಬಹುತೇಕರು ನಿರುದ್ಯೋಗಿಗಳು ಮತ್ತೆ ದಿನಗೂಲಿ ನೌಕರಿ ಮಾಡುವಂತಹ ಬಡ ಮತ್ತೆ ಮಧ್ಯಮ ವರ್ಗದ ಯುವಕರು. ಶಿಕ್ಷಣದ ಕೊರತೆ, ಕೈಯಲ್ಲಿ ಕೆಲಸ ಇಲ್ಲ, ಭವಿಷ್ಯದ ಬಗ್ಗೆ ಯಾವುದೇ ರೀತಿಯಾದಂತಹ ಭರವಸೆ ಕೂಡ ಇಲ್ಲ. ಇಂತಹ ಫ್ರಸ್ಟ್ರೇಷನ್ ನಲ್ಲಿರುವಂತಹ ಯುವಕರಿಗೆ ರಾಜಕೀಯ ನಾಯಕರು ಧರ್ಮದ ಅಂಬನ್ನ ತುಂಬುತ್ತಾರೆ. ನೀವು ಹಿಂದೂಗಳು, ನೀವು ಈ ದೇಶದ ಮಾಲೀಕರು, ನಿಮ್ಮ ಧರ್ಮ ಅಪಾಯದಲ್ಲಿದೆ,
ಕತ್ತಿ ಹಿಡೀರಿ, ಲಾಠಿ ಹಿಡೀರಿ ಅಂತ ಪ್ರಚೋದಿಸ್ತಾರೆ. ಆ ಯುವಕರಿಗೆ ತಾವು ಎಸಿ ರೂಮ್ನಲ್ಲಿ ಕೂತಿರುವಂತಹ ರಾಜಕಾರಣಿಗಳ ಕಾಲಾಳು ಆಗ್ತಾ ಇದ್ದೇವೆ ಎಂಬ ಸಣ್ಣ ಅರಿವು ಕೂಡ ಇರೋದಿಲ್ಲ. ತಮ್ಮ ಸ್ವಂತ ಮಕ್ಕಳನ್ನ ವಿದೇಶಕ್ಕೆ ಕಳಿಸಿ ಓದಿಸುವಂತಹ ನಾಯಕರು ಈ ಬಡ ಯುವಕರ ಕೈಗೆ ಗಾಂಜಾ ಮತ್ತೆ ದೊಣ್ಣೆ ಕೊಟ್ಟು ರಸ್ತೆಗೆ ಬಿಡ್ತಾರೆ. ಇದು ಈ ವ್ಯವಸ್ಥೆಯ ಅತಿ ದೊಡ್ಡ ಮೋಸ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಈ ವಿಶ್ಲೇಷಣೆಯ ನಂತರ ನಾವು ಒಂದು ತೀರ್ಮಾನಕ್ಕೆ ಬರಲೇಬೇಕಾಗಿದೆ. ಧರ್ಮ ಇರೋದು ಮನುಷ್ಯನಿಗೆ ಸಂಸ್ಕಾರವನ್ನ ಕಲಿಸುವುದಕ್ಕೆ, ಸಮಾಜದಲ್ಲಿ ಶಾಂತಿಯನ್ನ ನೆಲೆಸುವುದಕ್ಕೆ. ಆದ್ರೆ ಭಕ್ತಿಯ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ಕನ್ವರ್ ಯಾತ್ರೆಯ ಉಚ್ಚಾಟಗಳು ಕೇವಲ ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಪ್ರಚಾರವಷ್ಟೇ ಅಲ್ಲ, ಇದು ನಮ್ಮ ದೇಶದ ಆಂತರಿಕ ಭದ್ರತೆ ಮತ್ತೆ ಕಾನೂನು ವ್ಯವಸ್ಥೆಗೆ ದೊಡ್ಡ ಬೆದರಿಕೆ. ದೇವರು ನಮ್ಮಿಂದ ಗಾಂಜಾದ ನಶೆಯನ್ನಾಗ್ಲಿ, ರಸ್ತೆಯಲ್ಲಿ ದಾಂಧಲೆ ಮಾಡೋದನ್ನಾಗ್ಲಿ ಬಯಸೋದಿಲ್ಲ. ಪ್ರತಿಯೊಂದು ವರ್ಷವೂ ಕೂಡ ಈ ರಾದಂತಗಳು ನಡೀತಾ ಇದ್ರು ಸರ್ಕಾರಗಳು ಮೌನವಾಗಿರೋದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ವೈಫಲ್ಯ ಅಂತಾನೆ ಹೇಳ್ಬಹುದು. ನಾವು ಅಂತಂದ್ರೆ ಇಂದಿನ ಯುವಜನತೆ ಇದನ್ನ ಪ್ರಶ್ನೆ ಮಾಡಲೇಬೇಕಾಗಿದೆ. ಭಕ್ತಿ ಅನ್ನೋದು ನಮ್ಮ ಅಂತರಂಗದ ವಿಷಯವಾಗಿರಬೇಕು, ಅದು ಸಾರ್ವಜನಿಕರ ನೆಮ್ಮದಿ ಕೆಡಿಸುವ ಆಯುಧವಾಗಬಾರದು. ಮುಂದಿನ ಬಾರಿ ಕನ್ವರ್ ಯಾತ್ರೆಯಲ್ಲಿ ವಾಹನಗಳನ್ನ ಒಡೆಯುವಂತಹ ವಿಡಿಯೋಗಳು ವೈರಲ್ ಆದಾಗ ಅದನ್ನ ನೋಡಿ ಜೈ ಶ್ರೀರಾಮ್ ಅಥವಾ ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡುವ ಮೊದಲು 100 ಬಾರಿ ಯೋಚನೆ ಮಾಡಿ. ನೀವು ಬೆಂಬಲಿಸ್ತಾ ಇರೋದು ಭಕ್ತಿಯನ್ನಲ್ಲ, ಬದಲಾಗಿ ರಾಜಕೀಯ ಪ್ರೇರಿತ ರೌಡಿಸಂ ಅನ್ನ. ನಮ್ಮ ದೇಶಕ್ಕೆ ಬೇಕಾಗಿರೋದು ಕೈಯಲ್ಲಿ ಡಾಟಾ, ಲ್ಯಾಪ್ಟಾಪ್ ಮತ್ತೆ ಪುಸ್ತಕ ಹಿಡಿದು ಭವಿಷ್ಯ ಕಟ್ಟುವಂತಹ ಯುವಕರೇ ಹೊರತು ಧರ್ಮದ ನಶೆಯಲ್ಲಿ ತೇಲಾಡ್ತಾ ಕಲ್ಲು ತೂರುವ ಪುಂಡರಲ್ಲ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾನೂನು ಎಲ್ಲರಿಗೂ ಒಂದೇ ಆಗ್ಬೇಕಲ್ವಾ? ನಿಮ್ಮ ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಶೇರ್ ಮಾಡಿ. ಸತ್ಯವನ್ನ ಬೆಂಬಲಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.